ಏನೇ ಸಾಕಮ್ಮ ಅಲ್ಲೇ ಉಂಡೆನೆ ಏನ್ ಮಾಡ್ತಾ ಇದ್ಯಾ? ಓ ಉಂಡೆ ಈಗಿನ ಉಂಡು ಹೊರಕ್ ಬಂದಮ್ಮ. ನೀನ್ ಉಂಡ್ ಬಂದಿನಿ ರಂಗಿ? ಓ ಉಂಡ್ ಬಂದಮ್ಮ. ಎಲ್ಲಿ ನಿನ್ ಮಗ ಕಾಣಿಸ್ತಾ ಇಲ್ಲ ಬುಸ್ ಬುಸ್ನಾಗ, ಎಲ್ಗೋದ? ಚೆನ್ನಾಗಾದ್ನಿ ಇವಾಗ? ಓ ಪರವಾಗಿಲ್ಲ ಚೆನ್ನಾಗಾಗ್ಯವನಿ. ಬೇದಿ ಗಿಡಿ ಎಲ್ಲ ನಿಂತೈತಿ, ಏನು ಇಲ್ಲ. ಅದಕ್ಕೇನೆ ನಾಳೆಯಿಂದ ಕೆಲ್ಸಕ್ಕೆ ಹೋಗಪ್ಪ, ಹೋಗಿ ಸಾವುಕಾರನ್ನ ಇವತ್ತು ಹೋಗಿ ಕೇಳ್ಕೊಂಬ ಅಂತ ಹೇಳಿ ಕಳ್ಸಿದ್ದೀನಿ. ಎಷ್ಟ್ ದಿನ ಅಂತ ಮನೆ ಕುತ್ಕೊಂಡಿರಕ್ಕಾಗುತ್ತೆ? ಒಂಬಕ್ಕೆ ರಾಗಿ ಕಾಳು, ಅಕ್ಕಿ ಕಾಳು, ಬೆಳಕಾಳು, ಬೆಲ್ಲ ಎಲ್ಲ ಬ್ಯಾಡ್ವಿ. ಅದಕ್ಕೆ ಕಳ್ಸಿದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗಿವೆ ಅಂತ ಕೇಳ್ಕೊಂಬರಗಪ್ಪ ಇವಾಗ ಅಂತ ಹೇಳಿ. ಏನ್ ರಂಗುಂದು ಅಕ್ಕ, ಸಾಕಮ್ಮನ ಜೊತೆ ಜೋರಾಗಿ ಏನೋ ಮಾತಿಗೆ ಹಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಏನ್ ಮಾತಾಡ್ತಿದ್ರಿ? ಇನ್ನೇನ್ ಮಾತಾಡನೆ ಬಾನು, ಅದೇ ಬೇದಿ ಕಿತ್ಕೊಂಡಿತ್ತಲ್ಲ ಇವ್ರಿಗೆ ಚೆನ್ನಾಗಾದ್ನಾ ಇಲ್ವಾ ಅಂತ ಹೇಳಿ ಕೇಳ್ತಿದ್ದೆ. ಚೆನ್ನಾಗಾಗ್ಯವ್ರಂತ ಇಬ್ರು. ಇವಾಗ ಸಾವುಕಾರನ್ನ ಕೇಳ್ಕೊಂಬರಕ್ ಹೋಗ್ಯವನತಿ. ನಾಳೆಯಿಂದ ನಾ ಕೆಲ್ಸಕ್ಕೆ ಬರ್ತೀನಿ ಹೊಲ್ದಕ್ಕೆ ಅಂತಾನ. ಓ ಹೌದಾ, ಚೆನ್ನಾಗಾಗ್ಬಿಟ್ರ? ಯಾಕೆ ನಾವಿಬ್ರು ಚೆನ್ನಾಗಾಗಲ್ಲ, ಹಿಂಗೆ ಇರ್ತೀವಿ ದಿನ ಬೇದಿಗೆ ಹೋಗ್ಕೊಂಡು ಅಂತಾನ ಅಂದ್ಕೊಂಡಿದ್ದೀನಿ. ಬಾನು ಕೇಳದ್ ನೋಡು, ಚೆನ್ನಾಗಾಗ್ಬಿಟ್ರೆ ಅಂತಾನ. ಅಯ್ಯೋ ಸಿಟ್ಗೆ ಯಾಕೆ ಮಾಡ್ಕೋತೀಯ ಸಾಕಮ್ಮ? ಸುಮ್ಮನೆ ಕೇಳ್ದೆ. ನಿಂದು ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಮತ್ ನೀನ್ ಕೇಳಿದ್ದು ಹಂಗೆ ಇತ್ತು, ಸಿಟ್ಟು ಬರೋ ತರನ. ಹೋಗ್ಲಿ ಬಿಡೆ ಸಾಕಮ್ಮ, ನೀನ್ ಯಾಕೆ ಯಾರನ್ನ ಮಾತಾಡ್ಸಿ ಸಾಕು ಮ್ಯಾಲೆ ಹೋಗ್ತೀಯಮ್ಮ. ಅದಕ್ಕೆ ಮತ್ತಿಗೆ ನಿನ್ ಜೊತೆ ಯಾರು ಮಾತಾಡಲ್ಲ, ಸುಮ್ಮನೆ ಅದೇ ಹೋಗ್ತಾರೆ ನೋಡಿರೋ ನೋಡ್ದಾರಂಗೆ. ಮತ್ತೆ ಮೈಯಾಗೆಲ್ಲ ಉರಿಯೋ ಅಂತ ಮಾತಾಡಿದ್ರೆ ಸಿಟ್ಟು ಬರ್ದೆ ಇನ್ನೇನಾಗುತ್ತೆ ರಂಗಿ? ಮಾತಾಡೋರು ನೆಟ್ಟು ಮಾತಾಡ್ಬೇಕು. ಬೇದಿ ಆದ್ಮೇಲೆ ಎಣ್ಣೆ ಕುಡಿಯೋದ್ ಬಿಟ್ಟಿರ್ಬೇಕಲ್ಲ ನಿಮ್ದು ಮಗ ಬುಸ್ ಬುಸ್ನಾಗ. ಅಯ್ಯೋ ಬೇದಿ ಆದ್ರೂ ಬಿಡಲ್ಲ, ವಾಂತಿ ಆದ್ರೂ ಬಿಡಲ್ಲ ಕಣೆ ಬಾನು. ಈ ಜನ್ಮದಾಗಂತೂ ಅವನಿಂದನ ಎಣ್ಣೆ ಬಿಡ್ಸಕ್ಕಂತೂ ಆಗಲ್ಲ ನನ್ನ ಕೈಯಾಗೆ. ಅದಕ್ಕೆ ಸುಮ್ಮನಾಗಿ ಬಿಟ್ಟಿದೀನಿ. ಹೆಂಗನ ಕುಡ್ಕೊಂಡು ಹಾಳಾಗೋಗ್ಲೇಳು, ಒಟ್ಟೆಲಿ ಕೆಲ್ಸಕ್ಕೆ ಹೋಗಿ ದುಡ್ಡು ತಂದು ಕೊಡ್ಬೇಕು ಅಷ್ಟೇನೆ. ಒಂದ್ ಅರ್ಧ ಮನಿ ಕೊಡು, ಇನ್ನ ಅರ್ಧ ನೀನಿಕೊಂಡು ಏನಾದ್ರೂ ಮಾಡ್ಕೊಳಪ್ಪ ಅಂತ ಹೇಳಿದೀನಿ. ಇನ್ನೇನ್ ಮಾಡೋದು? ನಮ್ ದಾರಿಗೆ ಅವನ್ ಬರ್ಲಿಲ್ಲ ಅಂತಂದ್ರೆ ಅವನ ದಾರಿಗೆ ನಾವೇ ಹೋಗ್ಬೇಕಲ್ಲೇ ಬಾನು. ಜೀವನ ನಡಿಬೇಕಲ್ಲ. ಪರವಾಗಿಲ್ಲ ಸಾಕಮ್ಮ, ನೀನು ಇಷ್ಟು ವರ್ಷ ತಿಳ್ಕೊಂಡಿದ್ಯಾ? ಒಂದ್ ಕೆಲ್ಸ ಮಾಡು, ನಿಮ್ದು ಮಗ ಹೆಣ್ಣೆ ಬಿಡ್ಬೇಕು ಅಂತಂದ್ರೆ ನಂದು ಒಂದ್ ಹೇಳ್ತೀನಿ, ಆ ತರ ಮಾಡು. ಅವಾಗ ಹೆಣ್ಣೆ ಬಿಟ್ಟೇ ಬಿಡ್ತಾನೆ ಅವನು. ಹೌದೇನೆ ಬಾನು, ಅವನು ಎಣ್ಣೆ ಬಿಡ್ತಾನೆ ಅಂತಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ ಕಣೆ. ಅದೇನ್ ಮಾಡ್ಬೇಕು ಅಂತ ಹೇಳಿ ಬಾನು ಜಲ್ದು. ಮಾಡ್ತೀನಿ, ಅದೇನೇ ಆಗಿದ್ರು. ಏನೂ ಇಲ್ಲ ಸಾಕೊಂದು ಅಕ್ಕ, ನಿಮ್ದು ಮಗ ಎಣ್ಣೆ ಬಿಡ್ಬೇಕು ಅಂತಂದ್ರೆ ಅವನಿಗೆ ಒಂದು ಎಲ್ಲಾದ್ರೂ ಹೆಣ್ಣು ನೋಡ್ಬಿಟ್ಟು ಮದ್ವೆಗೆ ಮಾಡ್ಬಿಡು. ಮದ್ವೆ ಮಾಡಿದ್ರೆ ಹೌದು ಬದ್ಲಾದ್ರೂ ಬದ್ಲಾಗ್ಬೋದು. ಹೂ ಕಣೆ ಸಾಕಮ್ಮ, ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ. ನಿನ್ ಮಗುಗೊಂದ ಹೆಣ್ಣು ನೋಡಿ ಮದ್ವೆ ಮಾಡು ಅಂತಾನ. ನಾನು ಅದನ್ನೇ ಹೇಳ್ತಾ ಇದ್ದಾಳೆ, ಮದ್ವೆ ಮಾಡಿ ನೋಡು. ನಿನ್ ಮಗ ಎಣ್ಣೆ ಕುಡಿಯೋದ ಬಿಟ್ಟು ಜವಾಬ್ದಾರಿಯಿಂದ ದಿನ ಕೆಲ್ಸಕ್ಕೆ ಹೋಗಿ ದುಡ್ಡ ನಿನ್ ಕೈಗೆ ತಂದ್ಕೊಟ್ರು ಕೊಡ್ಬೋದು. ಮದ್ವೆ ಮಾಡು ಸುಮ್ಮನೆ. ಎಲ್ಲಾದ್ರೂ ನಿಮ್ ಸಂಬಂಧಿಕರನಾಗೆ ಯಾರನ್ನ ಇದ್ರೆ ನೋಡಿ ಮದ್ವೆ ಮಾಡದ್ ಕಲ್ತ್ಕ ಸುಮ್ಮನೆ. ಮದ್ವೆ ಮಾಡಿದ್ರೆ ನಿಜವಾಗ್ಲೂ ನನ್ ಮಗ ಬದ್ಲಾಗ್ತಾನ, ಎಣ್ಣೆ ಕುಡಿಯೋದ್ ಬಿಡ್ತಾನ? ನನ್ಗೆ ಯಾಕೋ ನಂಬಿಕೆ ಇಲ್ಲ ಕಣೆ ರಂಗಿ ನಿಮ್ ಮಾತಿನ ಮೇಲೆ. ಆಮೇಲೆ ಇನ್ನ ಜಾಸ್ತಿ ಎಣ್ಣೆ ಕುಡಿಯಕ್ ನಿಂತ್ಕೊಂಡ್ರೆ ಏನ್ ಮಾಡೋದು? ಅದು ಅಲ್ದೆ ನೀ ಬರೋಳು ಎಂತಳಾಗಿರ್ತಾಳೋ ಏನು. ನನ್ನ ಈ ಮನೆಯಿಂದ ಆಚೆಗೆ ಓಡಿಸ್ಬಿಟ್ರೆ ಈಗ ಹೆಂಗೋ ನಿಮ್ದಿಯಾಗ ಇದ್ದೀನಿ ಮನೆಯಾಗಾದ್ರೂ. ಅವಳು ಬಂದ ಆಮೇಲೆ ನಾನು ಮೇಲೆ ಜೋರ್ ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಸಾಕೊಂದ ಅಕ್ಕ, ಮೊದ್ಲು ನೀನು ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡು. ನಿಮ್ದು ಸಂಬಂಧದಲ್ಲಿ ಯಾವ್ದಾದ್ರು ಮೆತ್ತನ್ ಹುಡುಗಿನ ನೋಡು. ಜಾಸ್ತಿ ಜೋರ್ ಮಾಡಲ್ವಲ್ಲ, ಎದುರು ಮಾತಾಡಲ್ವಲ್ಲ, ಆ ತರ ಹುಡುಗಿ ಇದ್ರೆ ನೋಡು ಯಾರಾದ್ರೂ. ಹುಡುಗಿ ಏನು ನೋಡ್ಬೋದು ಕಣೆ ಬಾನು, ಆದ್ರೆ ಈ ನನ್ನ ಮಗನ್ ಬಂಡವಾಳ ಎಲ್ಲಾರ್ಗೂ ಗೊತ್ತಾಗೈತಲ್ಲ. ಯಾರೇನ್ ಕೊಡ್ತಾರೆ? ಕುಡ್ದು ಉಲ್ಡಾಡ್ತಾನೆ, ಅಲ್ಲಿ ಇಲ್ಲಿ ಬಿದ್ದು ಬರ್ತಾನೆ ಅಂತ ಹೇಳಿ ಎಲ್ಲಾರ್ಗೂ ಗೊತ್ತೈತಿ ನಮ್ಮ ಸಂಬಂಧಿಕರಿಗೆ. ಅದಕ್ಕೆ ಯಾರು ಕೊಡಲ್ಲ ಈ ನನ್ನ ಮಗ ಗೆಣ್ಣು. ಇಲ್ಲ ಅಂದ್ರೆ ಸಂಬಂಧಿಕರಿಗೆ ಕೊಡ್ಲಿಲ್ಲ ಅಂತಂದ್ರೆ ಬ್ಯಾರೆ ಸಂಬಂಧನೇ ನೋಡು. ಏನು ಸಂಬಂಧಿಕರಿಗೆ ಮದುವೆ ಮಾಡ್ಕೋಬೇಕಂತ ಏನು ಇಲ್ವಲ್ಲ. ಯಾರಾದ್ರೂ ಹೊಸ ಸಂಬಂಧನೇ ಆಗ್ಲೇಳು. ಒಂದ್ 4-5 ಜನ ಹೆಣ್ಮಕ್ಳು ಇರ್ತಾರಲ್ಲ, ಅಂತರ್ ಮನೆಗೆ ನೋಡು, ಕೊಟ್ರು ಕೊಡ್ಬೋದು. ಅಕ್ಕ, ನಿಂದು ಮದುವೆ ಮಾಡಿದ್ರೆ ನಿಂದಕ್ಕೆ ಸಹಾಯ ಮಾಡ್ತಾರೆ, ನಿಂದು ಅಡಿಗೆ ಎಲ್ಲ ಮಾಡಿರ್ತಾರೆ. ನಿಂದು ಮಗ ಸೊಸೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನೀನು ಆರಾಮಾಗಿ ಮನೇಲಿ ಇರ್ಬೋದು. ನೋಡು ಯೋಚನೆಗೆ ಮಾಡು, ನಿಮ್ದು ಸೊಸೆ ಬಂದ್ರೆ ನಿಮ್ದಕ್ಕೆ ಒಳ್ಳೇದಾಗದು. ಹೂ ಕಣೆ ಸಾಕಮ್ಮ, ಅಪ್ಪ ಅಮ್ಮ ಎಷ್ಟೇ ಬುದ್ಧಿ ಹೇಳಿರುನು ಮಕ್ಕಳಿಗೆ ಬುದ್ಧಿ ಬರಲ್ಲ. ಮದ್ವೆ ಮಾಡಿ ಹೆಂಡ್ತಿ ಒಂದಿಟ್ಟು ಜೋರ್ ಮಾಡಿದ್ರೆ ಬುದ್ಧಿ ಕಲ್ತ್ಕೊಂತಾರೆ, ತಾನಾಗೆ ಎಲ್ಲ ಬಿಡ್ತಾರೆ ಎಣ್ಣೆ ಕುಡಿಯೋದನ್ನ. ನೀವಿಬ್ರು ಹೇಳೋದು ಸರಿಯಾಗಿ ಐತೆ. ನನ್ನ ಮಗುಗೆ ಮದ್ವೆ ಮಾಡ್ಬಿಡ್ತೀನಿ. ಮದ್ವೆ ಮಾಡಿದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಗಂಡನು ಹೋಗ್ತಾನೆ, ಅವನು ಒಂದಿಟ್ಟು ಕೊಡ್ತಾನೆ. ಇವಳು ನನ್ನ ಸೊಸೆನು ಕೆಲ್ಸಕ್ಕೆ ಹೋದ್ರೆ ಎಲ್ಲ 3 ಜನನು ಕೂಲಿ ತತ್ತಾರೆ. ನಾನು ಅವಾಗ ಮನೆಗೆ ಆರಾಮಾಗಿರ್ಬೋದು ಅಲ್ವಿ? ಹಂಗೆ ಮಾಡ್ತೀನಿ ಇರೋ. ನನ್ನ ಮಗನು ಬಂದ್ಬಿಡ್ಲಿ, ಆ ಸಾವುಕಾರನ್ನ ಕೇಳ್ಕೊಂಬರಕ್ ಹೋಗ್ಯವನೆ, ಗೊತ್ತಾನೆ ಈಗಲಾಗ್ಲಾನ. ಅವನ್ನ ಕೇಳ್ಬಿಟ್ಟು ಎಲ್ಲಾನು ಒಂದ್ ಹೆಣ್ಣ ಹುಡುಕ್ತೀನಿ ಅವನಿಗೆ ತಕ್ಕಂಗೆ. ಅಯ್ಯೋ ಸಾಕಪ್ಪ, ನಿಮ್ದು ನೆನೆಸ್ಕೊಂತಾ ಇದ್ದಂಗೆ ನಿಮ್ದು ಮಗ ಬಂದೇ ಬಿಟ್ಟ ನೋಡು ಬಸ್ ಬಸ್ನಾಗ. ನಾಗ ಏನಂದ್ರ ಸಾವುಕಾರರು ಬರಕ್ ಹೇಳಿರೇನು ನಾಳೆಯಿಂದನ? ಹ್ಞೂ ಕಣಮ್ಮ, ನಾಳೆಯಿಂದ ತಪ್ಪಿಸ್ಕೊಂಡಂಗೆ ಬರಬೇಕು ದಿನಾನ.
ತಪ್ಪಿಸ್ಕೊಂಡ್ರೆ ತಿರ್ಗಾ ನಾನು ಕೆಲಸಕ್ಕೆ ಕರ್ಕಮಲ್ಲ ಅಂತ ಹೇಳವ್ರೆ. ಇಷ್ಟು ದಿನ ಅಂದ್ರೆ ಏನಂದ್ರೆ ಬೇದಿ ಆಗ್ತಿತ್ತು ಅಂತ ಹೇಳೋದಲ್ಲ, ಅದಕ್ಕೆ ಸುಮ್ಮನಿದ್ದೆ. ನಾಳೆಯಿಂದ ಬಾ ಅಂತ ಹೇಳವ್ರೆ. ನಿಮ್ಮ ಅಮ್ಮನೂ ಕರ್ಕೊಂಬ ಆದ್ರೆ ಅಂತ ಹೇಳವ್ರೆ. ನೀನು ಬಾರಮ್ಮ ಹೋಗೋಣ ಇಬ್ರು, ನಿನಗೂ ಕೆಲಸ ಐತಂತೆ, ಹೆಣ್ಣಾಳ ಕೆಲಸನೂ ಐತೆ ಗಂಡಾಳ ಕೆಲಸನೂ ಐತೆ, ಬರ್ರಿ ಇಬ್ರು ಅಂತ ಹೇಳಿರು ಸಾವುಕಾರರು. ನಾನ್ ಕೆಲ್ಸಕ್ಕೆ ಬರಲ್ಲಪ್ಪ, ನೀನು ಹೋಗು ಸಾಕು, ನನಗೆ ಬೇರೆ ಕೆಲಸ ಐತಿ. ಬ್ಯಾರೆ ಕೆಲ್ಸನ ಇನ್ನೇನೈತಮ್ಮ ನಿನ್ ಕೆಲ್ಸ? ಮಂತ ಕುಕ್ಕೊಂಡಿರೋದು, ಇಲ್ಲಾಂದ್ರೆ ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಅಲಿತಿರ್ತೀಯ, ಅಲ್ಲಿ ಇಲ್ಲಿ ಕುಕ್ಕೊಂಡು ಸುಮ್ಮನೆ ಓಡಾಡ್ತಿರ್ತೀಯ, ಅತ್ಲಿಂದ ಇತ್ಲಿಂದ ಅತ್ತ. ಸುಮ್ಮನೆ ಬಾ ಹೋಗೋಣ ಕೆಲ್ಸಕ್ಕೆ ನೀನು. ಅಯ್ಯೋ, ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಕುಕ್ಕಂಬದೇ ಕೆಲಸ ಅಲ್ಲ ನನಗೆ. ಇವಾಗ ಹೊಸ ಕೆಲಸ ಬಂದೈತಿ. ಹೊಸ ಕೆಲ್ಸನ? ಏನಮ್ಮ ಅದು? ಮಂತಕ್ಕೆ ಕುಕ್ಕೊಂಡು ಏನನ್ನ ಮಾಡ್ತೀಯ, ವ್ಯಾಪಾರ ಗಿಪಾರ? ಅಯ್ಯೋ, ಮಂತ ಕುಕ್ಕೊಂಡು ಏನ್ ವ್ಯಾಪಾರ ಮಾಡೋಣಲ್ಲ ನಾಗ, ಏನೂ ಇಲ್ಲ. ನಿನಗೊಂದ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ಹೆಣ್ಣು ಹುಡುಕ್ಬೇಕಲ್ಲ. ನನಗೆ ಹೆಣ್ಣು ಹುಡುಕ್ತೀಯನಮ್ಮ? ಹೂಕೋಣನಾಗ, ಯಾಕೆ ನಿನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ವೇನಾ? ಅಲ್ಲ ಏನೇ ಸಾಕಮ್ಮ, ನಿನ್ನ ಮಗ ಇಷ್ಟೋ ನಾಸಿಕ್ಕೆಂತ ಇದ್ದಾನೆ ಮದ್ವೆ ಅಂದೇಡ್ತೀನಿ. ನೋಡ್ದ ಮತ್ತೆ ರಂಗೊಂದು ಹಕ್ಕ ಮದ್ವೆ ಮಾಡ್ತೀವಿ ಅಂತಂದ್ರೆ ಯಾರಿಗಾದ್ರೂ ನಾಚಿಕೆ ಹಾಗೆ ಆಗುತ್ತೆ. ಇವನು ಅಷ್ಟೇ ನಾಚ್ಕೋತಾ ಇದ್ದಾನೆ, ಅಂದ್ರೆ ಇಷ್ಟನೇ ಇವನ್ಗೂ. ಏನು ನಾಗ, ಇಷ್ಟನೇನು ನಿನ್ಗುನು? ಹೋಗಮ್ಮ, ನನಗೆ ನಾಚಿಕೆ ಆಗುತ್ತೆ. ನೀನು ಯಾತೆ ಕೇಳ್ತೀಯ? ನೀನೇ ತಾನೇ ಮದುವೆ ಮಾಡ್ತೀನಿ ಅಂತ ಅಂದಳು. ಸಾರಿ, ನಿನ್ನಿಷ್ಟ. ಹೆಣ್ಣು ನೋಡು, ಮದುವೆ ಆಗ್ತೀನಿ ನಾನು. ಮದ್ವೆ ಅಂದೇಡ್ತೀನಿ ಏನ್ ಖುಷಿನು. 32 ಕಾಣಂಗೆ ನಗ್ತಿರೋದ್ ನೋಡು. ಇನ್ನೇನ್ ಸಾಕೊಂಡ್ ಹಾಕ, ನಿಮ್ದು ಮಗ ಕೂಡ ಮದುವೆಗೆ ಒಪ್ಕೊಂಡ್ ಆಯ್ತಲ್ಲ. ನಾಳೆಯಿಂದನೇ ಹೆಣ್ಣು ಹುಡುಕ್ಲಿಕ್ಕೆ ಶುರು ಮಾಡ್ಕೊಬಿಡು. ನಾಗ, ನಾನು ಹೆಣ್ಣು ಹುಡುಕ್ತೀನಿ. ನೀನು 1-2 ದಿವಸ ಕುಡಿಬೇಡ. ನೀನು ಕುಡಿಯೋದ ಬಿಟ್ಟು ನೆಟ್ಟಿಗೆ ಕೆಲ್ಸಕ್ಕೆ ಹೋಗಿ ಬರೋದ್ ಕಲ್ತ್ಕ. ಅವ್ರ ತಗೇನಾದ್ರು ಎಣ್ಣಾರ್ತಾಗೆ ನೀನು ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಉಳ್ಳಾಡ್ತೀಯ ಅಂತ ಗೊತ್ತಾದ್ರೆ ಅವ್ರು ಎಣ್ಣೆ ಕೊಡಲ್ಲ ನಿನಗೆ. ಹಂಗ ತಿಳಮ್ಮ, ನಾನೇನು ಕುಡ್ದು ಇವಾಗೇನು ಹಳ್ಳಿ ಇಲ್ಲಿ ಬಿದ್ದು ಒಳ್ಳಾಡ್ತೀನ? ಏನೋ ಕಲ್ತಿರೋ ಚಟಕ್ಕೆ ಒಂದು ಸ್ವಲ್ಪ ಕುಡ್ದು ಬತ್ತೀನಿ ಬೈನತ್ನಾಗ ಅಷ್ಟೇನೆ. ಜಾಸ್ತಿ ಏನು ಕುಡಿಯಲ್ಲ ಬಿಡು, ಯಾರ ತಗೋ ತೋರಿಸ್ಕೊಂಬೋದು ಇಲ್ಲ. ನಾನು ಕುಡ್ಕ ಅಂತಾನ. ಸರಿ ಒಳಗೆ ಅಡುಗೆ ಮಾಡಿದೀನಿ, ಉಣ್ಣೋಗು. ಹೋಗಿ ಉಂಡು ಅಲ್ಲಿ ಒಂದಿಷ್ಟ ಸೌದಿ ತಾಂಬ, ಅಡುಗೆ ಮಾಡಕ್ಕೆ ಸೌದಿಲ್ಲ. ಸರಿ ಕಣಮ್ಮ, ಉಂಡೋಗ್ತೀನಿ ಹೇಳು. ನನ್ನ ಮದ್ವೆ ಎಂತೆ, ಓಹೋ ನನ್ನ ಮದ್ವೆ ಎಂತೆ, ನನಗೂ ನಿನ್ಗೂ ಜೋಡಿ ಎಂತೆ. ಓಹೋ ಸಾಕು ಆಡೇಳಿದ್ದು, ಹೋಗು ಸುಮ್ಮನೆ. ನೋಡ್ದೇನೆ ರಂಗಿ, ಮದ್ವೆ ಮಾಡ್ತೀನಿ ಅಂದೇಡ್ಕೇನೆ ನಾನು ಹೇಳಿದ್ಕೆಲ್ಲ ಹ್ಞೂ ಅಂತ ಒಪ್ಕೊಂತ ಇದ್ದೇನೆ. ಮದ್ವೆ ಮಾಡಿದ್ರೆ ಬದ್ಲಾಗ್ತಾರೆ ಅಂತ ಯಾರೋ ಹೇಳ್ತಿದ್ರು. ನಾನು ಅದು ಸುಳ್ಳೋ ನಿಜವೋ ಅನ್ಕೊಂತಿದ್ದೆ. ಪರವಾಗಿಲ್ಲ, ನಿಜಾನೇ ಅನ್ಸುತ್ತೆ. ನನ್ನ ಮಗನ್ ನೋಡ್ತಾ ಇದ್ದೆ, ನೋಡ್ದ? ಹೂ ಕಣೆ ಸಾಕಮ್ಮ, ನಿಜಾನೇ. ಎಷ್ಟೋ ಜನ ಮದ್ವೆಗೂ ಮುಂಚೆಲೆ ಪೋಲಿ ತರ ಆಳ್ಕೊಂಡಿದ್ದವರು ಮದ್ವೆ ಆದ್ಮೇಲೆ ಚೆನ್ನಾಗಾಗಿವ್ರಿ. ಅವಾಗ ಒಂದಿಟ್ಟು ಜವಾಬ್ದಾರಿ ಬರುತ್ತಲ್ಲ, ಹೆಂಡ್ತಿ ಮನೆ ಮಕ್ಕಳು ಅಂತ ಹೇಳಿ, ಅವಾಗ ಚೆನ್ನಾಗಾಗ್ತಾರೆ ಅವರು. ಅದಕ್ಕೆ ನಾವ್ ಹೇಳಿದ್ದು ಮದ್ವೆ ಮಾಡು ನಿನ್ ಮಗುಗೆ ಅಂತ ಹೇಳಿ. ಸಾಕೊಂದು ಅಕ್ಕ, ಇನ್ಯಾಕ್ ತಡ, ಈಗಿಂದಾನೆ ಶುರು ಮಾಡ್ಕೊಳ್ಳಿ ಹೆಣ್ಣು ಹುಡುಕ್ಲಿಕ್ಕೆ. ಹೂ ಕಣೆ ಬಾನು, ಇವಾಗ ಒಂದಿಷ್ಟು ಉಂಡು ಯೋಚನೆ ಮಾಡಿ ನಾಳೆ ಹೋಗದೆ ಹೆಣ್ಣು ಹುಡುಕಕ್ಕೆ. ಆದಷ್ಟು ಬೇಗ ಮದುವೆ ಮಾಡ್ಬಿಡ್ತೀನಿ ಒಂದ್ ಹೆಣ್ಣು ತಂದು. ಸರಿ ಸಾಕೊಂದು ಅಕ್ಕ, ನಮ್ಗೆ ಟೈಮ್ಗೆ ಆಯ್ತು, ಮನೆ ಹತ್ರ ಹೋಗ್ಬೇಕು, ನಮ್ದು ಯಜಮಾನ್ರು ಕಾಯ್ತಾ ಇರ್ತಾರೆ. ಸರಿ ಬರ್ತೀನಿ. ಆಯ್ತು ಕಣೆ ಬಾನು, ಹೋಗ್ಬಾ. ಸರಿ ಕಣೆ ಸಾಕಮ್ಮ, ಮದ್ವಿಗೆ ನಮ್ಮನ್ ಕರೆಯೋದ್ ಮಾತ್ರ ಮರಿಬೇಡ. ಹಂಗ ರಂಗಿ, ಯಾರನ್ನು ಕರಿತೀನೋ ಬಿಡ್ತೀನೋ ಯಾರಿಗ್ ಗೊತ್ತು. ನಮ್ದು ಬಡವ್ರ ಮದ್ವಿ. ಸಾಕು, ಗಂಡು ಹೆಣ್ಣು ಆಮೇಲೆ ತಂದೆ ತಾಯಿಗಳಿದ್ದೆ ಸಾಕು. ನಾನೇನು ಯಾರನ್ನೂ ಕರಿಯಕ್ ಹೋಗಲ್ಲಮ್ಮ. ಸುಮ್ನೆ ಯಾಕೆ ಖರ್ಚು, ನಮ್ತಾಗ ಬೇರೆ ದುಡ್ಡೇ ಇಲ್ಲ. ಹೆಂಗೋತ್ಲಾಗೆ ದೇವಸ್ಥಾನದ ಎಲ್ಗೋ ಕರ್ಕೊಂಡು ಹೋಗಿ ತಾಳಿ ಕಟ್ಟಿಸ್ಕೊಂಡ್ ಬೋತೀನಿ. ನಾನೇನು ಯಾರನ್ನೂ ಕರಿಯಕ್ ಹೋಗಲ್ಲ ಮದ್ವಿ ಪದ್ವಿಗೆ. ಸರಿ ಅಮ್ಮ, ನಿನ್ನಿಷ್ಟ. ಕರೆದ್ರು ಸಂತೋಷ, ಕರೀದಿದ್ರು ಸಂತೋಷ. ಒಟ್ನಲ್ಲಿ ನಿನ್ ಮಗುಗ್ ಮದ್ವೆ ಮಾಡ್ತೀಯಲ್ಲ ಅಷ್ಟೇ ಸಾಕು ಬಿಡು. ಒಳ್ಳೆ ಹೆಣ್ಣು ತಂದು ಮದ್ವೆ ಮಾಡು. ಬರೋ ಸೊಸೆ ಹೆಂಗಿರ್ತಾಳೋ ಏನೋ, ನಾವು ನೋಡ್ತೀವಿ ಕಣ್ ತುಂಬಾನ. ಅಪ್ಪ ದೇವ್ರಿ, ನನ್ ಮಗುಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ನನಗೆ ಒಳ್ಳೆ ಸೊಸೆ ಸಿಗಂಗ್ ಮಾಡಪ್ಪ. ಒಂದಿಟ್ಟು ಮೆತ್ತ ನಾಳೆ ಆಗಿರ್ಲೇಳು, ನನ್ ಮಾತು ಕೇಳಾಳಾಗ್ಬೇಕು ಅವಳು. ಜೋರಾದಾಳಂತೂ ಬೇಡ, ಬಾಯಾಳಾದ್ರೆ ಆಮೇಲೆ ಅವಳು ನನ್ನೆ ಮನೆಯಿಂದ ಹೊರಕ್ ಹಾಕ್ಬಿಡ್ತಾಳೆ. ಅಂತಳಂತೂ ಬೇಡಪ್ಪ ದೇವ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.